ಬೇಬಿ ನನ್ಗೆ ಯಾಕೋ ಇಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅನಿಸ್ತಿದೆ. ಶಿವನೇ ಶಂಭುಲಿಂಗೈ, ಇಲ್ಲಿ ನೋಡ್ತಾ ಇದ್ರೆ ಯಾವ ಪ್ರಾಬ್ಲಮ್ ಕೂಡ ಕಾಣ್ತಾ ಇಲ್ವಲ್ಲ. ಮೋಸ್ಟ್ಲಿ ಬೇಬಿ ನಿನಗೇನೋ ಪ್ರಾಬ್ಲಮ್ ಆಗಿರ್ಬೇಕು. ಹಂಗಲ್ಲ, ಅವತ್ತು ಹೆಣ್ಣು ನೋಡಕ್ ಬಂದಾಗೂ ಈ ಹುಡುಗಿ ತುಂಬಾ ಸೈಲೆಂಟ್ ಆಗಿದ್ರಂತೆ, ಏನು ಮಾತಾಡಿಲ್ಲ ಅಂತ ವೈಶಾಲಿ ಆಂಟಿ ಹೇಳ್ತಿದ್ರು. ಇವಾಗ ನೋಡು, ಇವಾಗೂ ಅಷ್ಟೆ ಮಾತೇ ಆಡ್ತಿಲ್ಲ, ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ದಾರೆ. ಐ ಥಿಂಕ್ ಸಮಥಿಂಗ್ ಇಸ್ ಫಿಶಿ. ಮದ್ವೆ ಅಂದ ತಕ್ಷಣ ಡ್ಯಾನ್ಸ್ ಮಾಡ್ಕೊಂಡು ಊರ್ ತುಂಬಾ ಕುಣಿದಾಡೋಕೆ ಎಲ್ರು ನಿನ್ ತರ ಇರಲ್ಲ ಬೇಬೆ. ಎಕ್ಸಾಕ್ಟ್ಲಿ ಬೇಬಿ, ನಾವೊಂಥರ ಮಾಸ್ಟರ್ ಪೀಸ್ ಇದ್ದಂಗೆ, ಇಲ್ಲಿ ಯಾರಿಗೂ ಅರ್ಥ ಆಗಿಲ್ಲ ಅಷ್ಟೇ. ಕವನ, ಈ ಹುಡುಗಿ ನೋಡ್ತಿದ್ರೆ ಅವಳಿಗೆ ಮದ್ವೆ ಇಷ್ಟ ಇದೆಯೋ ಇಲ್ವೋ ಅಂತಾನೆ ನಂಗೆ ಡೌಟ್ ಆಗ್ತಿದೆ. ಹೌದಾ? ಅಷ್ಟೇ ತಾನೇ, ನಾನೇ ಹೋಗಿ ಕೇಳ್ಕೊಂಡು ಬರ್ತೀನಿ. ವೈಷ್ಣವಿಗೆ ಈ ಮದ್ವೆ ಇಷ್ಟ ಇದೆ ತಾನೆ? ಹಾ. ಒತ್ತಾಯದ ಮದ್ವೆ ಅಲ್ಲ ತಾನೇ ಇದು? ಚಿಕ್ಕ ವಯಸ್ಸಿಂದ ಹೀಗೇನಾ ಅಥವಾ ಅದಕ್ಕಿಂತ ಏನಾದ್ರು ಸ್ಪೆಷಲ್ ಕ್ಲಾಸ್ ಹೋಗ್ತೀರಾ? ಒಂದು ಥ್ಯಾಂಕ್ಸ್ ಇಲ್ಲ, ಒಂದು ಬಾಯ್ ಇಲ್ಲ, ಎಲ್ಲಿಂದ ಬರ್ತೀರಾ ನೀವೆಲ್ಲ? ಅಯ್ಯೋ, ಇವತ್ ನೀವು ನಂಗೆ ಡ್ರಾಪ್ ಮಾಡಿರ್ಲಿಲ್ಲ ಅಂದಿದ್ರೆ ನನ್ನ ಜೀವನ ಅದ್ ಏನಾಗ್ತಿತ್ತೋ ಏನೋ ದೇವ್ರಿಗೆ ಗೊತ್ತು. ಇವತ್ ನೀವ್ ಇರ್ಲಿಲ್ಲ ಅಂದಿದ್ರೆ ನನ್ನ ಗತಿ ಅದೋ ಗತಿ ಆಗ್ಬಿಟ್ಟಿರ್ತಿತ್ತು. ಥ್ಯಾಂಕ್ ಯು ಸೋ ಮಚ್. ಸಾಕಾ? ಹಾಯ್ ಅನು, ಹಾಯ್ ಸುಷ್ಮಾ, ಹಾಯ್ ಅಕ್ಷತಾ, ಹಾಯ್. ಹೇ ಸ್ಪಂದನಾ, ಏನೇ ನೀನು ASP ಜೊತೆ ಬಂದಿದೀಯಾ? ವಾವ್, ಏನ್ ಹ್ಯಾಂಡ್ಸಮ್ ಆಗಿದಾನಲ್ವಾ? ಹೆಲೋ ಸಾಕು, ಸುಮ್ಮನೆ ರೇ, ಅವ್ನಿಗೆ ಅಷ್ಟೆಲ್ಲ ಸೀನ್ ಇಲ್ಲ. ಅದೃಷ್ಟ ಅಂದ್ರೆ ನಿಂದೆ ಕಣೆ. ನೋಡು, ನೀನ್ ಕ್ಲಾಸಿಗೆ ಟಾಪರ್ ಆಗಿ ಬಂದಿರೋದಕ್ಕೆ ಪ್ರಿನ್ಸಿಪಲೇ ಬರ್ತಿದ್ದಾರೆ ನೀನನ್ನು ವೆಲ್ಕಮ್ ಮಾಡೋದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ನಮಗೋಸ್ಕರ ಫ್ರೀ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು. ಪ್ಲೀಸ್ ಬನ್ನಿ ಸರ್. ಸ್ಪಂದನ, ಆ ASP ನಂಬರ್ ಕೊಡೆ, ಮೆಸೇಜ್ ಮಾಡಿ ಆಟಾಡ್ಸೋಣ. ಕೊಡೆ? ಏ ಪ್ಲೀಸ್ ಕೊಡೆ. ಸುಮ್ಮನೆ ಇರ್ತೀರಾ? ಸುಮ್ಮನೆ ನಂಬರ್ ಕೊಡ್ಬೇಕಂತ. ನಂಬರ್ ನನ್ನ ಮಗನ ಮನೆಗೆ ಇಟ್ಕೊಳ್ಳಿ. ಒಳಗಡೆ ಹೋಗ್ಬಿಟ್ಲು, ಇರ್ಲಿ, ಆಚೆ ಬಂದಾಗೆ ತಾಕೊಳ್ಳೋಣ. ಮಾಡ್ತೀನಿ, ಇವತ್ತು ಕಿಡ್ನಾಪ್ ಮಾಡೇ ಮಾಡ್ತೀನಿ. ನಾನೇ ಹೇಳ್ತೀನಿ. ನಾನು ಇಷ್ಟಪಟ್ಟೆ ಮದುವೆ ಆಗ್ತೀನಿ. ನನ್ನ ಮೇಲೆ ಯಾವುದೇ ರೀತಿ ಒತ್ತಡ ಇಲ್ಲ.